ಸಿಕ್ಕಳು ಸುಮ್ನೆ ನಕ್ಕಳು ಶೋಕಾಯ್ತು ನರನಾಡಿ ದುಷ್ಯಂತವಾಗಲ ಜೀವ ಎದ್ದೇಳು ಹೇಳು ಹೇಳು ಎದ್ದೇಳು ಮೇಕಪ್ ಸಾಕು ಬಾರಪ್ಪ ರಾಜ್ಕುಮಾರ ಟೀ ಅಂಗಡಿಗೆ ಹೋಗೋಣ. ತಾತ ಕೆಟ್ಟದ್ದು ಮಾಡಿದವರೆಲ್ಲ ನರ್ಕಕ್ಕೆ ಹೋಗ್ತಾರಂತೆ, ಒಳ್ಳೇದು ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತೆ, ಹೌದಾ? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದಿರಿನೇಂ ಮಂಕುತಿಮ್ಮ. ಏ ಜೀವ, ಕಾಕ ಟೀ. ನಂಗೊಂದು ಬತ್ತಿ. ಕಾಕ ಹಂಗೆ ಒಂದು ಸಿಗರೇಟ್. ಸರಿ ಅಣ್ಣ. ಅಣ್ಣೇ ಟೀ. ತಾತ ಟೀ. ಅಣ್ಣೇ ಸಿಕ್ರೆಟ್. ಇದು ಬೇರೆ. ಅರೆ ತಾತ, ಬಲ್ಗೆಗೆ ಚೆನ್ನಾಗೇ ಇದೆಯಲ್ಲ, ಆದರೂ ಆ ಹುಡ್ಗಂಗೆ ಹಿಂಸೆಗೆ ಕೊಡ್ತಿದ್ದೀರಾ. ನಾನು ಓದೋ ಕೈಯಲ್ಲಿ ಹೊಗೆ ಹಚ್ಚಲ್ಲ. ನೀನು ರೂಮ್ಗೆ ಹೋಗಿರೋ, ನಾ ಬರ್ತೀನಿ. Star Nikla Hero. Your attention please. As the Cuban kid always said, here we meet once again. Side go away. ಶೀರಾ ನೋಡು ಶೆಟ್ರು. ಹೇ ಬಿಡೋ ಶೆಟ್ರು, ಇಲ್ಲಿ ನೋಡೋ ರೆಟ್ರು.
ಯಾವುದು ಯಾವ್ದು? ಲೇ, ಈ ಪಿಕ್ಚರ್ ನೋಡಕ್ಕೆ ಟೆಂಟಲ್ಲಿ ಜನ ಕ್ಯೂ ನಿಲ್ತಿದ್ರು ಕಣ. ಏನ್ ಮಗ ಪಿಕ್ಚರ್ ಹೆಸರ ಅಪರೂಪದ ರಾತ್ರಿಗಳು. ಏನ್ ಗುರು ಸೀನು? ಅಲ್ಲಿ ನೋಡೋ ನೋಡೋ, ಲೇ ಜೀವ ನೋಡೋ. ತಿರುಗಿದ್ಲು ಕ್ಲಾರಿಟಿ ಕೊಡು. ಜೀವ ನಿಮ್ಮಮ್ಮ ಅಂತ ಗೊತ್ತಿರಲಿಲ್ಲ ಕಣ. ಜೀವ ನಮ್ ತಾಯಣ್ಣ ಏನು ಗೊತ್ತಿಲ್ಲ ಕಣ. ಜೀವ ಜೀವ, ನನ್ನ ಜೀವನದಲ್ಲಿ ನನ್ನ ತಾಯಣ್ಣ ಯಾವತ್ತೂ ಹಾಕಿಲ್ಲ. ನನ್ನ ತಾಯಣ್ಣ ಹಾಕ್ಬಿಟ್ರೆ ಅದೆಂತ ಪರಿಸ್ಥಿತಿನೇ ಇರಲಿ, ಅದು ಸತ್ಯನೇ ಆಗಿರುತ್ತೆ. ಅಮ್ಮ ಭಾರತ್ ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ. ಬಿಡು ಬಿಡು ಬಾ, ಇರ್ಲಿ ಬಿಡೋ, ಹೇಳ್ತೀನಿ. ಬಿಡಮ್ಮ ಇರ್ಲಿ. ಯಾಕೋ ಹಿಂಗ ಆಡ್ತೀಯ? ಒಳ್ಳೆ ಸಣ್ಣ ಮಗು ತರ ಆಡ್ತೀಯಲ್ಲೋ. ಈಗ ಇಷ್ಟು ಖಾಲಿ ಮಾಡ್ಬೇಕು. ಕೊಡಿಲಿ, ಮಾಡ್ಕೊಡಿಲಿ. ನಿಂದು ಜಾಸ್ತಿ ಆಯ್ತು. ನಡಿ ನಡಿ. ಅಮ್ಮನ್ ಅಮ್ಮ ಹೋಯ್ತು.
ಅಯ್ಯೋ ಜೀವ, ಏನೋ ಮಾಡ್ಕೊಂಡೆ? ನೀವೆಲ್ಲ ಏನೋ ಮಾಡಿದ್ರಿ ಅವನ್ಗೆ? ಹೇಳ್ರು. ಜೀವ ಜೀವ ಜೀವ, ಏನೋ ಮಾಡಿದ್ರಿ ನೀವೆಲ್ಲ? ಜೀವ ಅಯ್ಯೋ ಅಪ್ಪ, ನನ್ನ ಮಗಳು ಜೀವ, ಪ್ಲೀಸ್ ಕಣಯ್ಯ, ಕಾಲಕ್ಕೆ ಬೀಳ್ತೇನೆ. ಜೀವ ಜೀವ ಅಣ್ಣ, ಸ್ವಲ್ಪ ಬೇಗ ಹೋಗೋಣ. ಜೀವ ಜೀವ ದಯವಿಟ್ಟು ನನ್ನ ಮಗನ ಉಳಿಸಿ ಡಾಕ್ಟ್ರೆ, ನಿಮ್ ಕಾಲಕ್ಕೆ ಬೀಳ್ತೇನೆ. ಕೆಲವೊಮ್ಮೆ ಚಪ್ಪಾಳೆ ಕೇಳಿಸುತ್ತೆ ಹೊರತು ಚಪ್ಪಾಳೆ ಮಧ್ಯದ ನಿಶ್ಶಬ್ದ ಯಾರಿಗೂ ಕೇಳಿಸೋದಿಲ್ಲ. ನಿಮ್ಮಮ್ಮ ಮಾಡಿ ತಪ್ಪು ಅಂತಲೇ ನಿನಗನ್ಸಿದ್ರೆ ಅವಳು ಯಾಕೆ ಹಾಗೆ ಮಾಡಿದ್ಲು ಅನ್ನೋದನ್ನು ನೀನು ತಿಳ್ಕೊಳ್ಳೇಬೇಕು. ಅವತ್ತು ರಾತ್ರಿ ಸುಮಾರು 1.5 ಗಂಟೆ, ನಿನಗಾಗಿನೋ 2 ವರ್ಷ ವಯಸ್ಸು. ಜೋರಾಗಿ ಅಳ್ತಾ ಇದ್ದೆ. ಅಳ್ತಾ ಇದ್ದ ನಿನ್ನನ್ನು ಕರ್ಕೊಂಡು ಓಡೋಡಿ ನಮ್ಮನೆಗೆ ಬಂದ್ಲು ನಿಮ್ಮಮ್ಮ. ನಾವಿಬ್ರು ನಿನ್ನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಡಾಕ್ಟ್ರ್ ಹೇಳಿದ್ರು ನಿನ್ನ ಹಾರ್ಟಲ್ಲಿ ಬ್ಲಾಕ್ ಇದೆ ಅಂತ. ಆಪರೇಷನ್ ಮಾಡೋಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂದರು. ನಿಮ್ಮಮ್ಮ ಪಾಪ ದಿನಕ್ಕೆ 30 ರೂಪಾಯಿ ದುಡಿಯೋ ಕೂಲಿ ಅವಳು. ಏನು ಮಾಡಿದ್ರು ಆ ದುಡ್ಡನ್ನು ಹೊಂದಕ್ಕಾಗಲಿಲ್ಲ. ಅವಳಿಗೆ ಗೊತ್ತಿರೋರ್ನೆಲ್ಲ ಸಹಾಯ ಕೇಳಿದ್ಲು. ಬೀದಿ ಬೀದಿಲಿ ಹೋಗೋರ್ನ ಬೇಡ್ಕೊಂಡ್ಲು. ಕಂಡೋರ್ನ ಕಾಲು ಹಿಡಿದ್ಲು. ಯಾರು ಅವಳ ಸಹಾಯಕ್ಕೆ ಬರಲಿಲ್ಲ. ಏನೂ ಮಾಡೋಕ್ಕಾಗದೆ ಅವಳು ನಿಸ್ಸಹಾಯಕಳಾಗಿ ರಸ್ತೆ ಮಧ್ಯೆ ಬಂದು ಕೂತ್ಕೊಂಡ್ಳು. ಆಗ ಅಲ್ಲಿಗೊಬ್ಬ ಬಂದ. ಅವಳ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಅಂತ ಬಂದು, ನಿನಗೆ ಎಷ್ಟು ಬೇಕು ನಾ ದುಡ್ಡು ಕೊಡ್ತೀನಿ, ಆದರೆ ನಾನು ಹೇಳ್ದಾಗ ನೀನು ಮಾಡಬೇಕು ಅಂದಾಗ, ನಿನ್ನ ತಾಯಿ ಕಣ್ಮುಂದೆ ಬಂದಿದ್ದು ಅವಳು ಮಾನ ಅಲ್ಲ, ನಿನ್ನ ಪ್ರಾಣ. ಅವತ್ತು ನಿನ್ನ ಹೃದಯ ಬಡಿತಾನೆ ನಿಂತೋಗ್ತಿದ್ದ ಸಮಯದಲ್ಲಿ ಅವಳು ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವಳು ಹೃದಯನೇ ಒಪ್ತಿರೋಂಥ ಕೆಲಸ ಮಾಡಿದ್ಲೇ ಹೊರತು ಇನ್ಯಾವ ಉದ್ದೇಶಕ್ಕೂ ಅಲ್ಲ. ನೀನಿವತ್ತು ಅವಳನ್ನ ಯಾವ ಕಾರಣಕ್ಕೆ ಕೊಲ್ಲಬೇಕು ಅಂತ ಹೋಗಿದ್ಯೋ ಅದೇ ಸಂದರ್ಭ ಅವಳಿಗೆ ಅವತ್ತು ದುಡ್ಡು ಕೊಡಿಸಿದ್ದು. ಇಲ್ಲ ಅಂದಿದ್ರೆ ನೀನು ಯಾವತ್ತೋ ಸ್ಮಶಾನದಲ್ಲಿ ಮಣ್ಣಾಗೋಗಿರ್ತಿದ್ದೆ. ತಾಯಿ ಅನ್ನೋ ಸಂಬಂಧನ, ಅವಳ ಪ್ರೀತಿ ಹಿಂದೆ ಇರೋ ತ್ಯಾಗನ ಅರ್ಥ ಮಾಡ್ಕೊಳ್ಳೋ ಕೆಲವೇ ಮನುಷ್ಯರಲ್ಲಿ ನೀನು ಒಬ್ಬ ಆಗಬೇಕು. ಇಷ್ಟಾದರೂ ನೀನು ಅವಳನ್ನ ಕೊಲ್ಲೇಬೇಕು ಅಂತಿದ್ರೆ ಅವಳ ತ್ಯಾಗಕ್ಕಿಂತ ನಿನ್ನ ಕೋಪನೇ ದೊಡ್ಡದು ಅಂದ ಹಾಗಾಯ್ತು. ಇಷ್ಟರ ಮೇಲೆ ನಿಂದು ಇಷ್ಟ, ಏನು ಬೇಕೋ ಮಾಡ್ಕೊ, ನಾನು ನಿಂಗೆ ಇನ್ನೇನೂ ಹೇಳಲ್ಲ. ಎಷ್ಟು ಚಂದ ಅಲ್ಲ ಆ ಹೆಸರು. ನಾವೆಲ್ಲ ಮನೆ ಒಳಗೆ ಹೋಗಿದ ತಕ್ಷಣವೇ ಅಪ್ಪನಿಗೆ ಕೇಳೋ ಒಂದು ಪ್ರಶ್ನೆ ಇದೆ. ಏನು ಹೇಳಿ? ಅಪ್ಪ, ಅಮ್ಮ ಇಲ್ಲಿ? ಅಂದರೆ ಅಮ್ಮಂಗೆ, ಅಮ್ಮ ಶೂ ಎಲ್ಲಿ? ಅಮ್ಮ ಸಾಕ್ಸ್ ಎಲ್ಲೇ? ಅಮ್ಮ ಟೈ ನೋಡ್ದ? ಅಮ್ಮ ವಾಚ್? ಅಮ್ಮ ಗಾಡಿ ಕೀಯಲ್ಲಿ? ಅಮ್ಮ ಊಟ ಹಾಕೆ? ಅಮ್ಮ ನೀರು? ಅಮ್ಮ ಬಟ್ಟೆ ಮಡ್ಚಿಟ್ಟ? ಅಮ್ಮ ಟವಲ್? ಅಮ್ಮ ನೀರು ಕಾಯಿಸಿಡೆ? ಅಮ್ಮ ಊಟ ಮಾಡಿಸೆ? ಎಷ್ಟೇ ಕೇಳಿದ್ರು, ಏನೇ ಕೇಳಿದ್ರು ಆ ತಾಯಿ ಒಂದೇ ರೀತಿ ಉತ್ತರ ಕೊಡ್ತಾಳೆ ಅಲ್ವಾ? ಆದರೆ ಯಾವತ್ತಾದರೂ ನಿಮ್ಮ ಅಮ್ಮನಿಗೆ, ಅಮ್ಮ ಇವತ್ತಿನ ದಿನ ಹೇಗಿತ್ತು, ಇವತ್ತು ಏನೇನು ಮಾಡಿದೆ, ಹುಷಾರಾಗಿದೆಯಾ ಅಂತ ಯಾವತ್ತಾದರೂ ಕೇಳಿದ್ದೀರಾ? ನಾವೆಲ್ಲ ಫ್ಯಾಮಿಲಿ ಸೇರಿ ಹೊರಗಡೆ ಹೋಗಿ ಬಂದರೆ ಸುಸ್ತಾಗಿ ಕೂತ್ಕೋತೀವಿ. ಆದರೆ ಆ ತಾಯಿ ಜೀವ ಅಡುಗೆ ಮನೆ ಕಡೆ ಓಡಿ ಹೋಗುತ್ತೆ. ಅದರ ಅರ್ಥ ಅವಳಿಗೆ ಸುಸ್ತಾಗಿಲ್ಲ ಅಂತ ಅಲ್ಲ,
ಅವಳಿಗೆ ತನ್ನ ಜೀವಕ್ಕಿಂತ ತನ್ನವರ ಜೀವನೇ ಮುಖ್ಯ ಅಂತ. ಎಷ್ಟೋ ಜನ ನಿಮ್ಮ ತಾಯಂದ್ರ ಹತ್ರ ಸಿಟ್ಟಿಂದ ಮಾತಾಡ್ತಿರ್ತೀರ, ಬೈದಿರ್ತೀರ, ಇಗ್ನೋರ್ ಮಾಡ್ತಿರ್ತೀರ. ಅದೇ ಒಮ್ಮೆ ಆ ತಾಯಿ ಪ್ರೀತಿನೇ ಸಿಗದೆ ಇರೋರ ಹತ್ರ ಕೇಳಿ ನೋಡಿ, ಆ ನಿಮ್ಮ ಕಣ್ಮುಂದೆ ಇರೋ ಜೀವದ ಬೆಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಯಾರಾದರೂ ನಿಮ್ಮ ತಾಯಿ ಹತ್ರ ಮಾತು ಬಿಟ್ಟಿದ್ರೆ, ಸಿಟ್ಟಾಗಿದ್ದರೆ, ಇಗ್ನೋರ್ ಮಾಡ್ತಿದ್ರೆ, ಆ ನಿಮ್ಮ ಕೈಯಲ್ಲಿರೋ ಫೋನಲ್ಲಿ ಅಮ್ಮ, ಜೀವ, ಮದರ್ ಇಂಡಿಯಾ ಅವ್ರು ಬೇರೆ ಏನಾದರೂ ಹೆಸರು ಸೇವ್ ಆಗಿರುತ್ತೆ. ಅದಕ್ಕೆ ಒಮ್ಮೆ ಕಾಲ್ ಮಾಡಿ ಐ ಲವ್ ಯು ಅಮ್ಮ ಅಂತ ಹೇಳ್ತೀರಾ ಪ್ಲೀಸ್. ಇದು ನಾನು ಹೇಳ್ತಿರೋದಲ್ಲ, ಎಷ್ಟೋ ಜನ ತಾಯಿ ಪ್ರೀತಿನೇ ಸಿಗದೆ ಇರೋರ ಮನಸ್ಸಲ್ಲಿರೋ ಮನದಾಳದ ಮಾತು. ಕನ್ನಡ ಚಿತ್ರವನ್ನು ನೋಡಲು ಇಚ್ಛಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಇದೊಂದು ಕಥೆ ಅಲ್ಲ, ಜೀವನ.